ಇಫ್ ಯು ಹವ್ ಫೌಂಡ್ ದಿಸ್ ರೀಡಿಂಗ್, ದಿಸ್ ಈಸ್ ನಾಟ್ ರ್ಯಾಂಡಮ್. ಈ ರೀಡಿಂಗ್ ನಿಮಗೆ ಸಿಕ್ಕೈತಿ ಅಂದ್ರೆ ಅದು ಸುಮ್ಮನೆ ಸಿಕ್ಕಿಲ್ಲ, ರ್ಯಾಂಡಮ್ಲಿ ಸಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೊಂದು ಗಾಡ್ಸ್ ಮೆಸೇಜ್ ಐತಿ. ಎಮೋಷನಲ್ ಹೀಲಿಂಗ್ ಆಗಿ ನೀವು ಕಾಯ್ತಾ ಇದ್ದೀರಿ ಅಂತಂದ್ರೆ, ಟಾಕ್ಸಿಕ್ ರಿಲೇಷನ್ಶಿಪ್ ಒಳಗೆ ನೀವು ಅದೀರಿ ಅಂತಂದ್ರೆ, ಸೊ ಇದು ರೀಡಿಂಗ್ ನಿಮಗಾಗಿ ಐತಿ. ಗಾಡ್ ನಿಮಗೆ ಒಂದು ಮೆಸೇಜನ್ನು ಕೊಡ್ತಿದಾರ. ಸೊ ಅದನ್ನು ನೋಡೋಣಂತ ಡಿಟೇಲ್ ಆಗಿ. ವೆಲ್ಕಮ್ ಬ್ಯಾಕ್ ಟು ಟ್ಯಾರೋ ರೀಡಿಂಗ್ ಕನ್ನಡ, ಅವೇಕನ್ ಟ್ಯಾರೋ ವಿತ್ ನಿಖಿತಾ. ದಿಸ್ ಈಸ್ ಅ ಆಲ್ ಸೈನ್ಸ್ ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ನಿಮ್ಮ ಗಾಡ್ಸ್ ಮೆಸೇಜ್ ಏನು ಬಂದೈತಿ ಅಂತ ಫಸ್ಟ್ ನೋಡೋಣಂತ. ರಿಸೆಪ್ಟಿವಿಟಿ ಅಂತ ಬಂದೈತಿಲ್ಲ, ರಿಸೀವಿಂಗ್ ಮೂಡಿಗೆ ಬರ್ರಿ ಅಂತ ಹೇಳ್ತಿದಾರ. ದೇವ್ರು ನಿಮ್ಗೆ ಏನೋ ಒಂದು ಕೊಡ್ತಿದಾರ, ಜೀವನದ ನಿಮ್ಗೆ ಏನೋ ಒಂದಿಷ್ಟು ಸಂಕೇತಗಳನ್ನ ಕೊಡ್ತಿದಾರ. ಅದನ್ನು ನೀವು ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಆಗ್ರಿ. ನಿಮ್ಮ ಇಂಟ್ಯೂಷನ್ಸ್ ನಿಮ್ಗೆ ಏನು ಹೇಳ್ತದವೋ ಅದನ್ನು ನೀವು ಕೇಳಕ್ಕೆ ತಯಾರಾಗ್ರಿ. ಯಾಕಂದ್ರೆ ನಿಮ್ಮ ಇಂಟ್ಯೂಷನ್ಸ್ ಭಾಳ ಚಲೋ ಅದ ಅನಿಸ್ತೈತಿ, ನಿಮ್ಮ ಎನರ್ಜಿ ಲೆವೆಲ್ ಭಾಳ ಚಲೋ ಐತಿ ನೀವು. ಸೊ ಅದನ್ನು ನೀವು ಇಲ್ಲಿ ನೋಡ್ರಿ ಅಂತ ನಿಮ್ಗಿಲ್ಲ ಗಾಡ್ ನಿಮ್ಗೆ ಇವತ್ತು ಮೆಸೇಜ್ ಕೊಡ್ತಿದಾರೆ. ಸೊ ಯಾಕೆ ಇದನ್ನು ಕೊಡ್ತಿದಾರ ಅಂತಂದು ಇಲ್ಲಿ ರೀಡಿಂಗ್ ಒಳಗೆ ಡೀಟೇಲ್ ಆಗಿ ನೋಡೋಣ ಅಂತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾನು ಕಾರ್ಡ್ ಶಫಲ್ ಮಾಡೋದ್ರೊಳಗಾಗಿ ಎನರ್ಜಿ ಜೊತೆಗೆ ನೀವು ಅಲಾನ್ ಆಗಬೇಕಲ್ಲ, ಅದಕ್ಕೆ ನಿಮ್ಮ ವ್ಯಕ್ತಿ ಹೆಸರು ಮತ್ತು ನಿಮ್ಮ ಹೆಸರನ್ನ 3 ಸಲ ಹೇಳ್ರಿ, ಜೊತೆಗೆ ಹೇಳ್ರಿ. ಸೊ ಇದು ಯಾಕೆ ಟಾಕ್ಸಿಕ್ ಆಗೈತಿ ಈ ರಿಲೇಷನ್ಶಿಪ್ ಅಂತ ನೋಡೋಣಂತ. ಸೋರ್ಸ್ ಎನರ್ಜಿ ಇಲ್ಲಿ ಭಾಳ ಬರ್ತದವು, ಮ್ಯಾನಿಪ್ಯುಲೇಟಿವ್ ಎನರ್ಜಿ ಬರ್ತಾ ಐತಿಲ್ಲ. ಸೋರ್ಸ್ ಎನರ್ಜಿ ಭಾಳ ಬಂದಾಗಿಲ್ಲ. ಏರಿಸ್, ರಿಯೋ, ಸಜಿಟೇರಿಯಸ್ ಜಾಸ್ತಿ ಕಾಣ್ತಾ ಐತಿ ರಾಶಿಗಳಿಲ್ಲ. ಭಾಳ ಯೋಚನೆ ಮಾಡ್ತಿದ್ದೀರಿ, ನಿದ್ದಿಗೆಡ್ತಿದ್ದೀರಿ, ಆರೋಗ್ಯ ಹಾಳು ಮಾಡ್ಕೊತಿದ್ದೀರಿ ಈ ರಿಲೇಷನ್ಶಿಪ್ ಒಳಗೆ. ಇಲ್ಲಿ ನಿಮ್ಗೆ ಮೋಸ ಆಗೈತಿ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ನೀವು ಯಾರು ನಂಬಿರಿ ಅದ ವ್ಯಕ್ತಿನ ನಿಮ್ಗಿಲ್ಲಿ ಮೋಸ ಮಾಡ್ತಿದಾರ. ನಿಮ್ಮನ್ನು ಬಿಟ್ಟು ದೂರ ಹೋಗೋಕೆ ಟ್ರೈ ಮಾಡ್ತಿದಾರ. ಬೇರೆಯವ್ರ ಕಂಟ್ರೋಲ್ ಒಳಗೆ ಅದಾರ ಅವರು. ಬೇರೆ ಯಾವುದೋ ಒಂದು ಹೆಣ್ಮಗಳ ಮಾತು ಕೇಳ್ಕೊಂಡು ನಿಮ್ಮ ಜೊತೆಗೆ ಅವರು ಮೋಸ ಮಾಡ್ತಿದಾರ, ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಿದಾರ. ಇದನ್ನು ನೀವು ಬೇರೆ ಯಾರ ಮುಂದೆ ಹೇಳ್ಕೊಳಕ್ಕಾಗವಲ್ದು, ಬಟ್ ನಿಮಗೂ ಇದನ್ನು ಹ್ಯಾಂಡಲ್ ಮಾಡೋಕ್ಕೂ ಆಗವಲ್ದು. ಇಂಥ ಒಂದು ಪರಿಸ್ಥಿತಿ ಇಲ್ಲೇ ನಿಮ್ಗೆ ಕಾಡ್ತಾ ಐತೆ. ನಿಮ್ಮ ಸುತ್ತಮುತ್ತರೆಲ್ಲ ಇದ್ದರೆಲ್ಲ ಬಂದು ಈ ರಿಲೇಷನ್ಶಿಪ್ಪಿಗಾಗಿ ಒಂದಿಷ್ಟು ತಮ್ಮದೇ ಆದಂಥ ಒಂದಿಷ್ಟು ಅಭಿಪ್ರಾಯ ಕೊಟ್ಕೊಂತ ಹೋಗ್ತಾರೆ. ನೀವು ಅದನ್ನೆಲ್ಲ ಕೇಳಿ ಭಾಳ ತಲೆ ಚಿಟ್ಟಿಡಿಸ್ಕೊಂಡಿರಿ. ಆ್ಯಕ್ಚುಲಿ ನಿಮ್ಗೆ ಏನು ಮಾಡಬೇಕು ಅಂತನ ಗೊತ್ತಾಗಕತ್ತಿಲ್ಲ. ರಿಲೇಷನ್ಶಿಪ್ಪಿನ ಬಿಟ್ಟು ಮುಂದೆ ಹೋಗೋಕ್ಕೂ ಆಗವಲ್ದು, ಈ ವ್ಯಕ್ತಿನ ನಿಮ್ಗೆ ಟ್ರಸ್ಟ್ ಮಾಡೋಕ್ಕೂ ಆಗವಲ್ದು. ಅಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಇಲ್ಲೇ ಸಿಕ್ಕಿ ಹಾಕ್ಕೊಂಡಿರಿ ನೋಡ್ರಿ. ಈಗ ವ್ಯಕ್ತಿ ಏನದಾರಲ್ಲ, ನಾನೇ ಸರಿ ಅಂತ ನಿಮ್ಗೆಲ್ಲ ಹೇಳ್ತಿರ್ಬೋದು, ಬಟ್ ನಿಮ್ಮ ಮನ್ಸಿಗೆ ನೋವು ಮಾಡಕತ್ತೇನಂತವ್ರಿಗೆ ಅನ್ಸಕತ್ತಿಲ್ಲ. ನೀವಾಗಿ ಉಳಿದಿಲ್ಲ ಈ ರಿಲೇಷನ್ಶಿಪ್ ಒಳಗೆ. ಟ್ರಸ್ಟ್ ಮಾಡುವಂಥದ್ದು ಏನೂ ವಿಷಯಗಳೇ ಇಲ್ಲ ಇಲ್ಲಿ. ಅದರ ಟ್ರಸ್ಟ್ ಕಮ್ಮಿ ಹಾಕೊಂತ ಬಂದ್ಬಿಟ್ಟಿರ್ತಿಲ್ಲ. ಹಾಗಾಗಿ ನಾ ಏನಾರ ರಿಸ್ಕ್ ತೊಗೊಂಡು ಈ ರಿಲೇಷನ್ಶಿಪ್ ಒಳಗೆ ಇರಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಕೊಡಲ್ಲ ಅನ್ನೋಕ್ಕೂ ನಿಮಗಿಲ್ಲೇ ಕನ್ಫ್ಯೂಷನ್ ಭಾಳ ಐತೆ. ಹಾಗಾಗಿ ಇದು ನಿಮಗಿಲ್ಲೇ ಟಾಕ್ಸಿಕ್ ಅಂತ ನಿಮ್ಗೆ ಅನ್ನಿಸ್ತಾ ಐತೆ. ಇದು ಒಳ್ಳೇದಲ್ಲ. ಟಾಕ್ಸಿಕ್ ಅಂದ್ರೆ ನಿಮಗಿದು ಒಳ್ಳೇದಲ್ಲ. ನೋಡ್ರಿ ಎಷ್ಟು ನಿದ್ದಿಗೆಡ್ತಿದ್ದೀರಿ. ಈ ರೀಡಿಂಗ್ ನಿಮ್ಗೆ ಯಾವಾಗ ನೋಡಕತ್ತೀರಿ, ಹಿಂದಿನ ದಿವಸ ನೀವು ನಿದ್ದಿನ ಮಾಡಿಲ್ಲ ಅನಿಸ್ತದೆ. ಜೀವನದಾಗಿರೋ ಎಲ್ಲ ಕಷ್ಟಗಳು ನನಗೆ ಬಂದ್ಬಿಟ್ಟವನ ಅಂತ ನಿಮ್ಗೆ ಅಂತ ಫೀಲ್ ಆಗ್ತಾ ಐತಿ ಇಲ್ಲಿ. ಸೊ ಇದು ನಿಮ್ಮ ರಿಲೇಷನ್ಶಿಪ್ಪಿಂದ ಒಂದು ಪರಿಸ್ಥಿತಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂತ ನೋಡೋಣಂತ. ಕರೆಂಟ್ ಫೀಲಿಂಗ್ಸ್ ಏನದಾವ ಅವರಿಗೆ, ನಿಮ್ಮ ಬಗ್ಗೆ ಏನೈತಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನೈತಿ ಅಂತ ಇಲ್ಲೇ ನೋಡೋಣಂತ. ಯಾಕೆ ನಿಮ್ಗೆ ಇಷ್ಟೊಂದು ಟಾಕ್ಸಿಕ್ ಅನ್ನಿಸ್ತಾ ಐತಿ, ಯಾಕೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡಿರಿ, ಓವರ್ ಥಿಂಕ್ ಯಾಕೆ ಮಾಡ್ತಿದ್ದೀರಿ ಈ ರಿಲೇಷನ್ಶಿಪ್ ಬಗ್ಗೆ, ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರ ಅಂತ ನೋಡೋಣಂತ. ಈ ರಿಲೇಷನ್ಶಿಪ್ ಬಗ್ಗೆನೇ ಅವ್ರು ಏನು ಅನ್ಕೊಂತಾರ. ಸೊ ಇಲ್ಲಿ ಹ್ಯಾಪಿನೆಸ್ ಅನ್ನೋದು ಇಲ್ಲ ನಿಮ್ಮ ರಿಲೇಷನ್ಶಿಪ್ ಒಳಗೆ. ಮನಸ್ಸು ದೂರ ಆಗ್ತದವ. ಲೈಫ್ ಲೆಸನ್ಸಿಗಾಗಿ ನೀವು ಇಲ್ಲೇ ರಿಲೇಷನ್ಶಿಪ್ ಒಳಗೆ ಅದಿರನ. ಕಾರ್ಮಿಕ್ ರಿಲೇಷನ್ಶಿಪ್ ಇರ್ಬೋದು ಇದು. ಸೋಲ್ಮೇಟ್ ಅಂತ ನೀವು ಅನ್ಕೊಂತೀರಿ, ಬಟ್ ಅದು ಕರ್ಮಗಳನ್ನು ನಿಮ್ಗೆ ಕ್ಲಿಯರ್ ಮಾಡೋಕ್ಕಾಗಿರೋಂಥ ರಿಲೇಷನ್ಶಿಪ್. ನೋವು ಕೊಡ್ತೈತಿ, ಕಷ್ಟ ಕೊಡ್ತೈತಿ ಕಾರ್ಮಿಕ್ ರಿಲೇಷನ್ಶಿಪ್. ನಿಮ್ಮ ವ್ಯಕ್ತಿನೂ ಖುಷಿಯಾಗಿಲ್ಲ ಈ ರಿಲೇಷನ್ಶಿಪ್ ಒಳಗೆ. ಈ ರಿಲೇಷನ್ಶಿಪ್ ಒಳಗೆ ಅವ್ರಿಗೂ ನನ್ನ ಜಗತ್ತು ಉಲ್ಟಾ ಪಲ್ಟಾ ಆತ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಎಲ್ಲ ನಾ ಕಳ್ಕೊಳಕತ್ತೆ ನನ್ನ ಈ ರಿಲೇಷನ್ಶಿಪ್ ಒಳಗೆ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಅಂದ್ರೆ ನಿಮ್ಗೊಬ್ರಿಗೆ ಇದು ಟಾಕ್ಸಿಕ್ ಅನ್ಸಕತ್ತಿಲ್ಲ, ಅವ್ರಿಗೂ ಅನ್ನಿಸ್ತತಿ. ಅವ್ರು ನಿಮ್ಗೆ ಹೇಳಾರ ಬಿಟ್ಟಾರ ಗೊತ್ತಿಲ್ಲ, ಅಥವಾ ನಿಮ್ಗೆ ಅದನ್ನು ರಿಯಲೈಸ್ ಮಾಡೋಕ್ಕೂ ಆಗಿರ್ಲಿಕ್ಕಿಲ್ಲ ಇದು. ಬಟ್ ನಿಮ್ಗೆ ಅನ್ನಿಸ್ತದೆ ಏನೋ ಸರಿ ಇಲ್ಲ, ಸರಿ ಮಾಡಬೇಕು ಅಂತ ನಿಮ್ಮ ವ್ಯಕ್ತಿ ಟ್ರೈ ಮಾಡ್ತಾರೆ. ನಿಮ್ಮನ್ನು ಫ್ಯಾಮಿಲಿ ಆಗಿ ನೋಡ್ಬೇಕಂತ ಇಷ್ಟಪಡ್ತಾರೆ, ಬಟ್ ಅದು ಆಗಕತ್ತಿಲ್ಲ. ನಿಮ್ಮಿಬ್ಬರ ಮಧ್ಯೆ ಒಂದು ಕೆಲವೊಂದು ಮಾತುಕತೆಗಳೇ ಆಗಿರಬೇಕು, ಅದು ಎಮೋಷನಲಿ ನಿಮ್ಮನ್ನು ದೂರ ಮಾಡೈತೆ. ಈಗ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡಕ್ಕೆ ಹೋದ್ರೆ ಮನ್ಸಿಗೆ ನೋವು ಹಾಕವಿಲ್ಲ.
ಸೊ ಇಲ್ಲಿ ಭಾಳ ಜನ ಇಲ್ಲೇ ಲಾಂಗ್ ಡಿಸ್ಟೆನ್ಸ್ ಒಳಗದಿರಿ, ನೋ ಕಾಂಟ್ಯಾಕ್ಟ್ ಒಳಗದಿರಿ. ಮೆಸೇಜ್ ನೀವು ಹಾಕಕತ್ತಿಲ್ಲ, ಅವರು ಹಾಕಕತ್ತಿಲ್ಲ, ಇಬ್ರಿಗೂ ಮನಸ್ಥಿತಿ ಇಲ್ಲ, ಇಬ್ರು ಕಾಯ್ತಿದ್ದೀರಿ ಮೆಸೇಜ್ ಬರಲಿ ಅಂತಂದು. ಬಟ್ ಇಬ್ರು ಫಸ್ಟ್ ಯಾರು ಸ್ಟೆಪ್ ತೊಗೊಳಕ್ಕೆ ರೆಡಿ ಆಗಿಲ್ಲ ಇಲ್ಲಿ. ಹಂಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ನಿಮ್ಮ ವ್ಯಕ್ತಿ ನಿಮ್ಮನ್ನು ಫ್ಯಾಮಿಲಿ ಆಗಿ ನೋಡೋಕೆ ಇಷ್ಟಪಡ್ತಾರೆ. ನಿಮ್ಮ ದುಃಖಗಳನ್ನೆಲ್ಲ ಅವರು ದೂರ ಮಾಡೋಕೆ ನೋಡ್ತಾರೆ. ನಿಮ್ಮ ಜೊತೆಗೆ ಒಂದು ಎಮೋಷನಲ್ ಬಾಂಡಿಂಗ್ ಆಗಿರೋಕ್ಕೂ ಅವರು ಟ್ರೈ ಮಾಡ್ತಾರೆ ಇನ್ ಫ್ಯೂಚರ್. ಸೊ ಇದು ತಾನಾಗಿ ಬಂದಿದ್ದು ಕಾರ್ಡ್ ಇದೆ. ಅಂದರೆ ಇದು ಗಾಡ್ಸ್ ಮೆಸೇಜ್ ಅಂತ ಏನು ನಾವು ರೀಡಿಂಗ್ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ಅ ಗಾಡ್ಸ್ ಮೆಸೇಜ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ರಿ. ಈ ರಿಲೇಷನ್ಶಿಪ್ನ ಭಾಳ ಒಳ್ಳೇದ ರೀತಿ ಒಳಗೆ ನೀವು ಇದನ್ನು ನೋಡ್ಬೋದು, ಭಾಳ ಖುಷಿಯಾಗಿರ್ಬೋದು. ಇಲ್ಲಿ ಏನಾಗೈತೆ ಅಂದ್ರೆ, ಇಲ್ಲಿ ಇಬ್ರನ್ನೂ ಅದನ್ನು ಮನಸ್ಸು ಬಿಚ್ಚಿ ಹೇಳ್ಕೊಳಕ್ಕೆ ನೀವು ರೆಡಿ ಇಲ್ಲ. ಇದು ಇಲ್ಲಿ ಆಗಿರೋಂಥ ಒಂದು ಪ್ರಾಬ್ಲಮ್. ಮನಸ್ಸು ಬಿಚ್ಚಿ ನೀವು ಏನನ್ನೂ ಹೇಳ್ಕೊಳಲ್ಲ, ನಾನು ಯಾಕೆ ಹೇಳಲಿ ನೀನು ಯಾಕೆ ಹೇಳಲಿ ಅಂತದಿರಿ. ಅಥವಾ ಯಾರ ಹತ್ರನೂ ಗೈಡೆನ್ಸ್ ತೊಗೊಳಕ್ಕೂ ನೀವು ರೆಡಿ ಇಲ್ಲ. ದೊಡ್ಡವ್ರು ಏನಾರ ಹೇಳಿದ್ರೆ ಅದನ್ನು ಕೇಳೋ ಅಂಥದ್ದು ನೀವು ಪರಿಸ್ಥಿತಿ ಒಳಗಿಲ್ಲ. ಹಾಗಾಗಿ ಇದು ನಿಮ್ಗೆ ಟಾಕ್ಸಿಕ್ ಅಂತ ನಿಮ್ಗೆ ಅನ್ನಿಸ್ತಾ ಐತಿ. ನಿಮ್ಮ ವ್ಯಕ್ತಿ ಏನಾದ್ರೆ ಅವ್ರಿಗೆ ಏನು ತಿಳಿದದ ಅದನ್ನು ಮಾಡ್ಕೊಂತ ಹೊಂಟಾರ. ನೀವಂತೀರಿ ನಾನೇನು ಕೇಳವಲ್ರಿ ಅವ್ರು, ನಂದು ಏನು ಪ್ರಯಾರಿಟಿ ಇಲ್ಲ, ನನ್ನ ಒಂದು ಒಪಿನಿಯನ್ಸಿಗಿಲ್ಲ, ನನಗೇನು ಬೆಲೆನೇ ಇಲ್ಲ. ಹಾಗಾಗಿ ರಿಲೇಷನ್ಶಿಪ್ಪು ನಿಮಗಿಲ್ಲೇ ಟಾಕ್ಸಿಕ್ ಅನ್ನಿಸ್ತಾ ಐತಿ. ಸೊ ಫ್ಯೂಚರ್ ಒಳಗೆ ಏನಾಗ್ತೈತಿ, ಯಾಕಂದ್ರೆ ರೆಸಿಪ್ಟಿವಿಟಿ ಮೋಡಿಗೆ ನಿಮಗೆ ಬರ್ರಿ ಅಂತ ನಿಮ್ಮ ಗಾಡ್ ನಿಮಗೆ ಒಂದು ಮೆಸೇಜ್ ಕೊಡಬೇಕಾದ್ರೆ ನಿಮ್ಮ ಇಂಟ್ಯೂಷನ್ಸನ್ನು ಕೇಳ್ರಿ, ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದ್ದಲ್ಲ ಅದನ್ನು ಕೇಳ್ರಿ ಅಂತ ನಿಮಗಿಲ್ಲಿ ಹೇಳ್ತಿರ್ಬೇಕಾದ್ರೆ, ರಿಸಿಪ್ಟಿವಿಟಿ ಅಂತ ಯಾಕೆ ಬಂತು ಅಂತ ಇಲ್ಲಿ ನೋಡೋಣ. ಓಕೆ, ಇದು ನಿಮ್ಮಿಬ್ಬರ ಮನಸ್ಥಿತಿಗಳು ಗೊತ್ತಾದವು, ನಿಮ್ಮ ಪರಿಸ್ಥಿತಿಗಳು ಗೊತ್ತಾದವು. ಬಟ್ ಆದ್ರೂ ಇಲ್ಲೇ ನಿಮ್ಗೆ ಗಾಡ್ ಮೆಸೇಜ್ ಏನು ಕೊಟ್ಟರು, ರಿಸಿಪ್ಟಿವ್ ಮೋಡಿಗೆ ಬರ್ರಿ ಅಂತ ನಿಮ್ಗೆ ಇಲ್ಲಿ ಕೊಟ್ಟರು. ಸೊ ಅದು ಯಾಕೆ ಕೊಟ್ಟರು ಅಂತ ನೋಡೋಣ ಅಂತ. ಅಂದರೆ ಫ್ಯೂಚರ್ ಒಳಗೆ ನಿಮ್ಗೆ ಏನು ಬರ್ತಾ ಐತಿ ಅಂತ ಇಲ್ಲಿ ನಾವು ನೋಡ್ಬೋದು. ರಿಸಿಪ್ಟಿವಿಟಿ ಕಾರ್ಡ್ ಯಾಕೆ ನಿಮಗಿಲ್ಲಿ ಬಂತು ನಿಮಗೋಸ್ಕರ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಗಾಡ್ಸ್ ಮೆಸೇಜ್. ಯಾವುದು 2 of Cups. ಜಸ್ಟಿಸ್ ಬಂದೈತಿ ಇಲ್ಲಿ ಬಾಟಮ್ ಆಫ್ ದ ಡೆಕ್. ಇಲ್ಲಿ ನಿಮಗೆ ನ್ಯಾಯ ಬೇಕು ಈ ರಿಲೇಷನ್ಶಿಪ್ ಒಳಗೆ. ಈ ನ್ಯಾಯ ಬೇಕು ಅಂದ್ರೆ ಹೆಂಗಿಂದ ಈ ರಿಲೇಷನ್ಶಿಪ್ನಾಗ ಏನಾಗ್ತಾಯಿತ್ತಂದ್ರೆ, ಮಾಡಿದ್ದುಣ್ಣ ಮಾರಾಯ ಅಂತ ಹೇಳ್ತೀವಲ್ಲ, ನೀವೇನು ಕೊಡ್ತಿದ್ದೀರಿ ಅದು ನಿಮ್ಗೆ ವಾಪಸ್ ಬರ್ತೈತಿ. ನೀವೇನಾರ ಸಿಟ್ಟು ಮಾಡಕತ್ತೀರಿ ಅಂದರೆ ಆ ವ್ಯಕ್ತಿಯಿಂದನೂ ನಿಮ್ಗೆ ಸಿಟ್ಟು ವಾಪಸ್ ಬರ್ತೈತಿ. ನೀವು ಪ್ರೀತಿಯಿಂದ ಅದಿರಿ, ಸಮಾಧಾನದ ಅದಿರಿ, ಕ್ಷಮಿಸಕ್ಕೆ ಸ್ಟಾರ್ಟ್ ಮಾಡಿರಿ, ಅವರೊಳಗಿರೋ ಒಂದು ಒಳ್ಳೆತನನ ನೀವು ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ವಾಪಸ್ ಅದೇ ನಿಮಗೆ ರಿಫ್ಲೆಕ್ಟ್ ಆಗ್ತೈತಿ. ಜಸ್ಟಿಸ್ ಅಂದ್ರೆ ನ್ಯಾಯ, ನೀವೇನು ಮಾಡ್ತೀರ ಅದು ವಾಪಸ್. ಓಕೆ, ಇದು ಯೂನಿವರ್ಸಲ್ ನ್ಯಾಯಾಲಯ ಇದೆ. ಈ ರಿಲೇಷನ್ಶಿಪ್ ಒಳಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯಾವು, ಕೆಲವೊಂದು ಸುಳ್ಳುಗಳನ್ನು ನಿಮಗಿಲ್ಲೇ ಅನ್ನಿಸ್ತೈತಿ. ನನ್ನ ರಿಲೇಷನ್ಶಿಪ್ ಒಳಗೆ ಸುಳ್ಳು ಅದಾವು, ಎಲ್ಲಾನು ಸತ್ಯ ಇಲ್ಲ, ನನಗೆ ಕಣ್ಣಿಗೆ ಕಾಣ್ತಿರೋದೆಲ್ಲ ಸತ್ಯ ಅಲ್ಲ ಅಂತ ನಿಮಗೆ ಅನ್ನಿಸ್ತಾ ಐತಿ. ಕನ್ಫ್ಯೂಷನ್ಸ್ ಅದಾವು, ಕ್ಲಾರಿಟಿ ಇಲ್ಲ, ಕಾಂಪ್ರಮೈಸ್ ಒಳಗೆ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಅದೇನೆ ಅಂತ ನಿಮ್ಗೆ ಅನ್ನಿಸ್ತಾ ಐತಿ. ಇಲ್ಲೇ ಹೇಳ್ಬೋದು, ಇಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಐತಿ ಈ ರಿಲೇಷನ್ಶಿಪ್ ಒಳಗೆ. ಇರೋ ವ್ಯಕ್ತಿ ಭಾಳ ಸ್ಟ್ರಿಕ್ಟ್ ಅದಾರ, ನಿಮ್ಮ ಜೊತೆಗಿರೋರು ಭಾಳ ಕಷ್ಟಪಡ್ತಿದಾರ. ಈ ರಿಲೇಷನ್ಶಿಪ್ನ ಕಂಟ್ರೋಲ್ ತಮ್ಮ ಕೈಯಾಗ ತೊಗೊತದಾರ, ಕರೆಕ್ಟಾಗಿ ನಡೆಸ್ಕೊಂಡು ಹೊಂಟಾರ. ದುಡ್ಡು ಕಾಸಿಗೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಬಟ್ ಎಮೋಷ್ನಲಿ ನೀವು ಇಲ್ಲಿ ಕನೆಕ್ಟ್ ಆಗಿಲ್ಲ ಅಂತ ಕಾಣ್ತದೆ. ಹಾಗಾಗಿ ನಿಮಗಿದೆ ಟಾಕ್ಸಿಕ್ ಅಂತ ಅನ್ನಿಸ್ತೈತಿ. ಈ ವ್ಯಕ್ತಿ ಅದಾರಲ್ಲ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಗೆ ಏನಾದರೂ ಸುಳ್ಳು ಹೇಳಿರ್ಬೋದಾ ಅಂತ ನಿಮಗಿಲ್ಲೇ ಅನ್ನಿಸ್ತೈತಿ. ಯಾಕಂದ್ರೆ ಈ ವ್ಯಕ್ತಿ ಅದಾರಲ್ಲ ಭಾಳ ಡಿಸಿಪ್ಲಿನ್ಡ್ ಅದಾರ. ಅದು ಬೇಕಾಗಲಿ, ನಾ ಇದನ್ನ ಅನ್ಕೊಂಡೇನಾದ್ರು ಅದನ್ನ ಮಾಡಲೇಬೇಕು ಅನ್ನೋ ಅಂತ ವ್ಯಕ್ತಿತ್ವ ಇದೆ. ಅದು ಇನ್ನೊಬ್ರಿಗೆ ಹರ್ಟ್ ಹಾಕತ್ತು, ಎದುರಿಗಿರೋರು ಏನು ಅನ್ಕೊಂತಾರ, ಅವ್ರಿಗೆ ಏನೂ ಇಲ್ಲ, ನಾ ಇದನ್ನ ಮಾಡ್ತಿರೋದು ಕರೆಕ್ಟ್ ಐತೆ ಅಂದ್ಮೇಲೆ ನಾ ಮಾಡ್ತಿರೋದು ಇದು ಸರಿ ಅಷ್ಟ ಅವ್ರಿಗೆ ಇರೋಂಥ ಮನಸ್ಥಿತಿ ಅವರಿಗೆ. ಓಕೆ, ಹಾಗಾಗಿನೂ ನಿಮಗೆ ಅನಿಸ್ತತಿಲ್ಲ ಈ ವ್ಯಕ್ತಿ ನನಗೆ ಮೋಸ ಮಾಡ್ತದಾರನ, ಈ ವ್ಯಕ್ತಿ ನನಗೆ ಹಿಂದಿಂದ ಏನೋ ಸುಳ್ಳು ಹೇಳ್ತದಾರನ ಅಂತ ನಿಮಗೆ ಅನ್ನಿಸ್ತಾ ಐತಿ. ಬಟ್ ಹಾಗೇನಿಲ್ಲ ಇಲ್ಲಿ, ಯಾಕಂದ್ರೆ ನಿಮ್ದು ಸ್ಟೆಬಿಲಿಟಿ ಚೆನ್ನಾಗೈತಿ. ಈ ರಿಲೇಷನ್ಶಿಪ್ ಒಳಗೆ ಸ್ಟೆಬಿಲಿಟಿ ಚಲೋ ಐತಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಅಥವಾ ಒಂದು ಸ್ಟೇಟಸ್ಸಿಗೋಸ್ಕರ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಯಾರ, ಒಂದು ಬಿಸ್ನೆಸ್ ಮಾಡ್ತಿದಾರ, ಅಲ್ಲಿ ನನಗೆ ರಿಟರ್ನ್ಸ್ ಬರಬೇಕು. ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಿರ್ಬೋದು, ಒಂದು ನಿಮ್ಮ ಒಂದು
ಖುಷಿಗೋಸ್ಕರ ಲಕ್ಸುರಿಗೋಸ್ಕರನೂ ಈ ವ್ಯಕ್ತಿ ಎಲ್ಲ ಇಲ್ಲೇ ದುಡಿತಿದಾರ ಅಥವಾ ಅದಕ್ಕಾಗಿ ಒಂದು ಯೋಚನೆ ಮಾಡ್ತಿದಾರೆ ಅಂತ ನೀವಿಲ್ಲೇ ಹೇಳ್ಬೋದು. ಸ್ಟೆಬಿಲಿಟಿ ಬರ್ತಾ ಐತೆ ಅಂದಾಗ ಅದನ್ನು ರಿಸೀವ್ ಮಾಡೋಕೆ ನೀವು ರೆಡಿ ಆಗ್ರಿ. ಒಂದು ಲಕ್ಸುರಿ ಲೈಫ್ ಐತಿ ನಿಮ್ಮ ಜೀವನೊಳಗೆ, ನಿಮ್ಮೊಂದು ಖುಷಿ ಐತಿ ಜೀವನದೊಳಗೆ, ಅದನ್ನು ನೀವು ರಿಸೀವ್ ಮಾಡೋಕೆ ನೀವು ಇಲ್ಲಿ ರೆಡಿ ಆಗ್ರಿ. ಸೊ ಇಲ್ಲಿ ನೋಡ್ತಿದ್ದೀರಿ ಟ್ರಯಾಂಗಲ್ ಒಳಗೆ ಇವು ಬಂದಾವು, ಟ್ರಯಾಂಗಲ್ ಒಳಗೆ ಇವು ಬಂದಾವು. ಸೊ ಇಲ್ಲಿ ಏನು ಹೇಳ್ತದವಂದ್ರೆ ಓಪನ್ ಮೈಂಡಿಂದ ಇರಾಕ್ ನೋಡ್ರಿ. ಕನ್ಫ್ಯೂಷನ್ಸಿಗೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಏನಾಗ್ತಾಯ್ತಲ್ಲ ಅದ್ರ ಬಗ್ಗೆ ನೀವೇನು ಭಾಳ ವಿಚಾರ ಮಾಡಬೇಡ್ರಿ. ಫಸ್ಟ್ ನಿಮ್ಮ ಜೀವನದಾಗ ಏನು ಖುಷಿ ಐತಿ ಅದ್ರ ಖುಷಿ ಕಡೆ ನೀವು ಲಕ್ಷ್ಯ ಕೊಡ್ರಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿಗೆ ನೀವು ನ್ಯಾಯಯುತವಾಗಿ ಇರ್ರಿ ಅಂತ ನಿಮಗಿಲ್ಲ ಹೇಳ್ತಿದಾರ. ನ್ಯೂಮರಾಲಜಿ ಕಾರ್ಡ್ಸಿಂದ ನಿಮ್ಗೆ ಮೆಸೇಜ್ ಏನಂತ ನೋಡೋಣ ಅಂತ. ಸೊ ಏಸ್ ಆಫ್ ಪೆಂಟೆಕಲ್ಸ್ ನೀವಿಲ್ಲೇ ಕ್ಲೇಮ್ ಮಾಡಿಕೊಂಡ್ರೆ 11 ಅಂತ ನೀವಿಲ್ಲೇ ಕ್ಲೇಮ್ ಮಾಡ್ಕೋಬೋದು. ಐ ಆಮ್ ರೆಡಿ ಟು ರಿಸೀವ್ ಅಂತ ನೀವಿಲ್ಲೇ ಕ್ಲೇಮ್ ಮಾಡ್ರಿ. ಬ್ರಿಂಗ್ ಲವ್ ಇನ್ ಟು ಯುವರ್ ಸಿಚುವೇಶನ್. ಸೊ ಅಲ್ಲೂ ಏನು ಹೇಳಿದ್ರು ಹೇಳ್ರಿ, ಓವರ್ ಥಿಂಕ್ ಮಾಡಬೇಡ್ರಿ. ನೀವೇನು ಮಾಡ್ತಿದ್ರಿ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಪ್ರೀತಿಯಿಂದ ಇರೋದು ಕಲೀರಿ. ನಾ ಹೇಳಿದೆ ಆಗಲೇ, ನೀವು ಪ್ರೀತಿ ಕೊಟ್ಟರೆ ಪ್ರೀತಿ ವಾಪಸ್ ಬರ್ತೈತಿ, ನೀವು ಸಿಟ್ಟು ಕೊಟ್ಟರೆ ಸಿಟ್ಟು ವಾಪಸ್ ಬರ್ತೈತಿ ನಿಮ್ಮ ಜೀವನದಾಗ ಅಂತಂದ್ರೆ. ಸೊ ಬ್ರಿಂಗ್ ಲವ್ ಇನ್ ಟು ದ ಸಿಚುವೇಶನ್. ಈ ಸಿಚುವೇಶನ್ಗೆ ನೀವೇನು ಈ ಸಿಚುವೇಶನ್ ಒಳಗದಿರಿ ಇಲ್ಲೇ ಒಂದು ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳ್ತಿದಾರೆ. ಯಾಕಂದ್ರೆ ಇಲ್ಲಿ ಮುಂದೆ ಏನಿದ್ದು ಒಂದು ಔಟ್ಕಮ್ಸ್ ಏನದವಲ್ಲ ಈ ರಿಲೇಷನ್ಶಿಪ್ಪಿಂದ ಬರ್ತಾ ಬರ್ತಾ ಏನಾಗಕತ್ತದ ಅಂದ್ರೆ ಇದು ಭಾಳ ಒಂದು ವಿಕೋಪಕ್ಕೆ ಹೋಗೋ ಚಾನ್ಸಸ್ ಐತಿ. ಅಥವಾ ಒಂದು ಸಿಟ್ಟೊಳಗೆ ಅಥವಾ ಜೋರಾಗಿ ಮಾತಾಡುವಂಥ ಒಂದಿಷ್ಟು ಪರಿಸ್ಥಿತಿಗಳಲ್ಲಿ ಬರ್ತದವ. ವಾದ ವಿವಾದಗಳು ಆಗುವಂಥ ಸಾಧ್ಯತೆಗಳು ಇಲ್ಲದಾವು. ಅವಾಗ ಏನು ಮಾಡ್ಬೇಕು ನೀವು ಅಂತಂದ್ರೆ ನಿಮ್ಮ ವಿಷನ್ ಏನೈತಲ್ಲ, ನೀವೇನು ಹೇಳ್ತಿದ್ರಿ, ನಾ ಏನು ಮಾಡ್ತದನಲ್ಲ ಅದಕ್ಕೆ ನೀವು ಹೋಲ್ಡ್ ಆಗಿರ್ರಿ, ಅದಕ್ಕೆ ಬದ್ಧರಾಗಿರ್ರಿ. ಯಾರೋ ಏನೋ ಹೇಳ್ತಾರ, ಮ್ಯಾನಿಪ್ಯುಲೇಷನ್ ಎನರ್ಜಿನೂ ಬಂದೈತಿಲ್ಲ. ನಿಮ್ಮ ವಿಷನನ್ನು ಚೇಂಜ್ ಮಾಡೋಕೆ, ನಿಮ್ಮ ಒಪಿನಿಯನ್ಸನ್ನು ಚೇಂಜ್ ಮಾಡೋಕ್ಕೂ ಇಲ್ಲಿ ಟ್ರೈ ಮಾಡ್ತಾರೆ. ಬಟ್ ಅದನ್ನು ಚೇಂಜ್ ಮಾಡ್ಕೋಬೇಡ್ರಿ. ಹೋಲ್ಡ್ ಆನ್ ಟು ಯುವರ್ ವಿಷನ್. ಓಕೆ, ನಿಮ್ಮ ವಿಷನ್ನಿಗೆ ನೀವು ಬದ್ಧವಾಗಿರ್ರಿ. ಯಾಕಂದ್ರೆ ನಿಮ್ಮ ಏನು ಜೀವನದಾಗ ಅಂದ್ಕೊಂಡಿರಿ ಅದ್ರದ್ದು ಅಚೀವ್ ಮಾಡೋಕೆ ನಿಮ್ದು ಭಾಳ ಅಂದ್ರೆ ಭಾಳ ನಿಯರ್ ಅದಿರಿ. ನೀವು ಅಂದ್ಕೊಂಡಿದ್ದ ಕೆಲಸಗಳು ಆಗುವಂಥ ಸಾಧ್ಯತೆಗಳು ಭಾಳ ನಿಯರ್ ಬಂದವು. ಭಾಳ ದಿನದ ವೆಯ್ಟ್ ಮಾಡ್ತಿದ್ದೀರಿ, ಭಾಳ ದಿನ ಆತ್ರಿ ನಾನು ಇದನ್ನೊಂದು ಇದಾಗಬೇಕು ಅಂತ ಕಾಯ್ತಿದ್ದೇನೆ ಅಂದ್ರೆ. ಸೊ ಅದಕ್ಕೆ ಟೈಮಿಗೆ ಹತ್ತಿರ ಬರ್ತಾ ಐತಿ. ಸೊ ಅದು ಟೈಮ್ ಹತ್ತಿರ ಬಂದಾಗ ಸ್ವಲ್ಪ ಎನರ್ಜಿ ಹಾಯ್ ಆಗ್ತಾವೆ. ಆವಾಗ ನಿಮ್ಮ ಸುತ್ತಮುತ್ತ ಇದ್ದರು ಅಥವಾ ನಿಮ್ಮೊಳಗನ ಕೆಲವೊಂದು ಸಲ ಸಿಟ್ಟು ಬರ್ಬೋದು, ಇರಿಟೇಷನ್ ಆಗ್ಬೋದು, ಚಿಡಿ ಅಂತೇಳಿ ಹಾಗೆಲ್ಲ ಅನ್ನಿಸ್ಬೋದು. ಸೊ ಶಾಂತಿಯಿಂದ ಇರ್ರಿ. ಹೊಸ ಔಟ್ಕಮ್ ಬರ್ತಾ ಐತಿ, ಹೊಸ ಬಿಗ್ನಿಂಗ್ ಆಗ್ತದವು ನಿಮ್ಮ ಜೀವನದಾಗ. ಅದು ಯಾವ ರೀತಿ ಆಗ್ತದವು, ನೀವು ಯಾವ ವ್ಯಕ್ತಿ ಜೊತೆಗೆ ನೋಡ್ತಿದ್ರಲ್ಲ ಅದ್ರ ಮೇಲೆ ಡಿಪೆಂಡ್ ಆಕತಿ. ನೀವು ರಿಲೇಷನ್ಶಿಪ್, ನಿಮ್ಮದು ಲವ್ ರಿಲೇಷನ್ಶಿಪ್ ನೋಡ್ತಿದ್ರೆ ಹೊಸ ಬಿಗ್ನಿಂಗ್ ಆಗ್ತಿರ್ಬೋದು. ಈ ವ್ಯಕ್ತಿ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಇಲ್ಲ ಇವ್ರು ಬಿಟ್ಟು ನೀವು ಹೊಸ ಬಿಗ್ನಿಂಗಿಗೂ ಹೋಗ್ಬೋದು. ಇಲ್ಲ ನಾನು ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ನೋಡ್ತಿದ್ದಾನೆ, ಒಂದು ಫ್ರೆಂಡ್ ಜೊತೆಗೆ ನೋಡ್ತಿದ್ದಾನೆ, ಬೇರೆ ಏನೋ ರಿಲೇಷನ್ಶಿಪ್ ನೋಡ್ತಿದ್ದಾನೆ ಅಂದ್ರೆ ಸೊ ಅಲ್ಲಿ ಒಂದು ಹೊಸ ಬಿಗ್ನಿಂಗ್ಸ್ ಬರ್ತದವು. ಸೊ ಆ ವ್ಯಕ್ತಿ ಜೊತೆಗೆ ಮಾಡ್ಬೋದು. ಇಲ್ಲಾಂದರೆ ಇವ್ರನ್ನ ನಿಜವಾಗ್ಲಿಲ್ಲ ಬಿಟ್ಟು ಹೋಗ್ಬೋದು. ನೀವು ಹೆಂಗೆ ಅಂದ್ಕೊಂಡಿರಿ ಹಂಗೆ. ಯಾಕಂದ್ರೆ ನಿಮ್ಮ ಗೋಲ್ ಏನೈತಲ್ಲ ಅದು ಆಗ್ತಾ ಐತಿ ಅಷ್ಟೇ. ಓಕೆ, ಇಲ್ಲೇ ಇಟ್ ಈಸ್ ಅ ಟೈಮ್ ಫಾರ್ ಹೀಲಿಂಗ್. ಇಲ್ಲೇ ಸ್ವಲ್ಪ ಹೀಲಿಂಗ್ ಮಾಡ್ಕೊಳ್ರಿ ಅಂತಂದ್ರೆ ನಿಮ್ಮ ಹಳೆ ಹೋಗಿದ್ದ ವಿಷಯಗಳು, ನಿಮ್ದು ಏನು ನೋವುಗಳದಾವು, ಸಿಟ್ಟದಾವು, ಬೇಜಾರದಾವು, ಅವನ್ನೆಲ್ಲ ಸ್ವಲ್ಪ ಸೈಡಿಗೆ ಇಡ್ರಿ. ಯಾಕಂದ್ರೆ ಹೊಸ ಬಿಗ್ನಿಂಗ್ ಹೋಗ್ಬೇಕಂದಾಗ ನೀವು ಹಳೆದನ್ನು ಬಿಟ್ಟು ಹೊಸ ವ್ಯಕ್ತಿಯಾಗಿ ನೀವು ಮುಂದೆ ಹೋಗ್ಬೇಕು. ಅದನ್ನು ನಿಮಗಿಲ್ಲಿ ಹೇಳ್ತಿದಾರೆ. ಸೊ ಈ ಹೊಸ ಬಿಗ್ನಿಂಗಾಗಿ ನಿಮಗಿಲ್ಲಿ ರಿಸೀವ್ ಮಾಡ್ಕೊಳಕ್ಕೆ ನೀವು ರೆಡಿ ಆಗ್ರಿ. ನೀವು ಇನ್ನೂ ಒಂದು ಕೇಳ್ಕೊತಿದ್ರಿ ಜೀವನದಾಗ. ಸೊ ಅದನ್ನು ದೇವ್ರಿಗೆ ಕೊಡ್ತಿದಾರೆ. ಅದನ್ನು ನೀವು ತಗೋಬೇಕು ಅಂದಾಗ ಏನು ಮಾಡಬೇಕು, ನೀವು ಫಸ್ಟ್ ಹೀಲ್ ಆಗಬೇಕು. ಸೊ ಐ ಆಮ್ ಹೀಲಿಂಗ್, ಐ ಆಮ್ ರೆಡಿ ಫಾರ್ ದ ನ್ಯೂ ಸ್ಟಾರ್ಟ್ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ಕೋಬೋದು. ಲಾಸ್ಟ್ ಸೆಗ್ಮೆಂಟ್ ಇಟ್ಟೇನೆ, ಯಾಕಂದ್ರೆ ಇದರಿಂದ ಭಾಳ ಚಲೋ ನನಗೆ ರಿಸಲ್ಟ್ ಬಂದೈತಿ. ಅದನ್ನು ಹೇಳ್ತಿದ್ದೀರಿ ಎಲ್ಲರೂ. ಇದು ಭಾಳ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾಯಿದೆ. ಓಕೆ, ಹಾಗಾಗಿ ಇದನ್ನು ನಾನಿಲ್ಲಿ ಇಟ್ಟೇನೆ. ಸೊ ಇಲ್ಲಿ ಈ ಒಂದು ಪರಿಸ್ಥಿತಿಗೆ ಎಮೋಷ್ನಲ್ ಹೀಲಿಂಗ್ ನಿಮ್ಗೆ ಏನು ಬೇಕು, ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ನಿಮ್ಗೆ ಯಾಕೆ ಅನ್ನಿಸ್ತು, ಸೊ ಅದಕ್ಕೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗಲಿಲ್ಲ, ಇಲ್ಲಿ ಇನ್ನೂ ಏನಾದರೂ ಕೆಲವೊಂದು ಆನ್ಸರ್ಸ್ ಬೇಕು ಅಂದ್ರೆ ಇಲ್ಲೇ ಅದನ್ನು ಕ್ವಶನ್ ಕೇಳ್ಕೊಳ್ರಿ ನಿಮ್ಮ ಮನಸ್ಸೊಳಗೆ. ಸೊ ನಾನು ಅದನ್ನು ಎನರ್ಜಿ ಕನೆಕ್ಟ್ ಆಗೋದ್ರೊಳಗನ ನೀವು ಕ್ವಶನನ್ನು ಕೇಳ್ಕೊಳ್ರಿ. ಓಕೆ,
ನನ್ನ ವ್ಯೂವರ್ಸ್ ಏನೋ ಕ್ವಶನ್ ಕೇಳ್ಕೊತಿದಾರ, ಸೊ ಅದಕ್ಕೊಂದು ಕ್ಲಾರಿಟಿ ಆದಂಥ ಒಂದು ಆನ್ಸರ್ ನೀವು ಕೊಡ್ರಿ ಯೂನಿವರ್ಸ್. ಥ್ಯಾಂಕ್ ಯು. ಬೆಟ್ ಆನ್ ಇಟ್. ನೀವೇನೋ ಅಂದ್ಕೊಂಡಿರಲ್ಲ, ಅದ್ರ ಮೇಲೆ ನೀವು ಬೆಟ್ ಮಾಡ್ಬೋದು, ನೀವು ಅಂದ್ಕೊಂಡಿರೋದು ಸರಿನೋ ತಪ್ಪು ಅಂತಂದು. ಸೊ ಬೆಟ್ ಆನ್ ಇಟ್ ಅಂತ ಯಾಕೆ ಬಂತು ಅಂತಂದು ಒಂದ್ಸಲ ನೋಡೋಣ ಅಂತ, ಕ್ಲಾರಿಟಿ ಒಳಗೆ ಬಂದರೆ ಅದನ್ನು ಹೇಳ್ತೀನಿ ಇದಕ್ಕಂತಂದು. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕ್ವಶನ್ ಕೇಳ್ಕೊಂಡ್ರೆ, ವಾಟ್ ಎವರ್ ಯು ಡೂ ದ ರಿಸಲ್ಟ್ ವಿಲ್ ಬಿ ಲಾಸ್ಟಿಂಗ್. ಇಲ್ಲಿ ಬೆಟ್ ಆನ್ ಇಟ್ ಇತ್ತು, ನೀವು ಏನೇ ಮಾಡ್ತಿದ್ರಿ, ಏನೇ ಕೆಲಸ ಮಾಡ್ತಿದ್ರಿ, ಅದಕ್ಕೆ ನೀವು ಚಾಲೆಂಜ್ ಆಗಿ ಮಾಡಿದ್ರಿ ಅಂದ್ರೆ ಅದ್ರ ರಿಸಲ್ಟ್ ಏನಿರ್ತೈತಿ ಅಂದ್ರೆ ಅದು ಒಂಥರ ಅಲ್ಟಿಮೇಟ್ ರಿಸಲ್ಟ್ ಅದು ನೀವು ಅನ್ಕೊಂಡಂಗೆ ಬರ್ತೈತಿ. ಯಾಕಂದ್ರೆ ಬೆಟ್ ಮಾಡ್ರಿ ಅಂತ ಬಂದಾಗ ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಆ ರಿಸಲ್ಟ್ ಮಾತ್ರ ಅದನ್ನು ಮತ್ತೆ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಹೇಳ್ತಿದಾರೆ. ಸೊ ಈ ಆನ್ಸರ್ ಹೋದ್ಸಲ ಒಂದು ರೀಡಿಂಗ್ ಒಳಗೂ ಬಂದೈತಿ. ಸೊ ಅದರದ್ದು ಲಿಂಕ್ ನಾನು ಇಲ್ಲೇ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಅದನ್ನು ಒಂದ್ಸಲ ವಿಸಿಟ್ ಮಾಡಿರಿ. ಅಂದ್ರೆ ಪದೇ ಪದೇ ಸೇಮ್ ಆನ್ಸರ್ಸ್ ಬರ್ತದ ಅಂದಮೇಲೆ ಯಾಕೆ ಬರ್ತದ ಅಂತ ನೀವು ತಿಳ್ಕೊಬೇಕಾಗ್ತೈತಿ. ಅದ್ರ ಪ್ರಕಾರ ನಿಮ್ಮ ಡಿಸಿಷನ್ಸನ್ನ ಮಾಡಿಕೊಡ್ರಿ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಸೊ ಪರ್ಸ್ನಲ್ ರೀಡಿಂಗಿಗಾಗಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಅಲ್ಲಿ ನಿಮ್ಗೆ ಇನ್ನೂ ಕ್ಲಿಯಾರಿಟಿ ಒಳಗೆ ಆನ್ಸರ್ಸ್ ಅಲ್ಲೇ ಸಿಗ್ತಾವೆ. ಪರ್ಸ್ನಲ್ ರೀಡಿಂಗ್ ಒಳಗೆ ನಿಮ್ಗೆ ರಿಲೇಷನ್ಶಿಪ್ ಕೇಳಬೇಕಂತೇನಿಲ್ಲ, ನಿಮ್ದು ಕರಿಯರ್ ಬಗ್ಗೆ ನೀವು ಕೇಳ್ಕೊಬೋದು, ನಿಮ್ಮ ಪರ್ಸ್ನಲ್ ಆಗಿ ಏನಾದರೂ ಇದ್ರೂ ಕೇಳ್ಕೊಬೋದು. ನಿಮ್ಗೆ ಯಾವ ವಿಷಯಗಳು ನಮಗೆ ಬೇಕು ಅನ್ಸತ್ತಲ್ಲ ನೀವು ಅಲ್ಲೇ ಕೇಳ್ಕೊಬೋದು. ಸೊ ಅದಕ್ಕಾಗಿ ನೀವು ಫಸ್ಟ್ ಬುಕ್ಕಿಂಗ್ ಮಾಡಿಕೊಳ್ರಿ, ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಗೆ ಬೆಟ್ಟಕ್ಕಂದ್ರೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.